ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ನೀರಿಗಾಗಿ ಹಾಹಾಕಾರ. ಕೆಂಗೇರಿಯ ಹರ್ಷ ಲೇಔಟ್ನಲ್ಲಿ ಹನಿ ನೀರಿಗೂ ಕೂಡ ಪರದಾಟ ಶುರುವಾಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿರುವಂತಹ ಹರ್ಷ ಲೇಔಟ್. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರಿಗಾಗಿ ಈಗ ತತ್ವಾರ ಶುರುವಾಗಿದೆ. ಕೆಂಗೇರಿಯ ಹರ್ಷ ಲೇಔಟ್ ಬೆಳಗ್ಗೆ ಅಷ್ಟೇ ನಾವು ಆರ್ ನಗರ ಭಾಗದಲ್ಲಿ ಹೇಗೆ ಸಮಸ್ಯೆ ಇದೆ ಅಂತ ತಿಳಿಸಿದ್ವಿ. ಇದೀಗ ಟಿವಿ9ನ ಈ ಒಂದು ಅಭಿಯಾನದಲ್ಲಿ ಕೆಂಗೇರಿ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ. ಕಾವೇರಿ ನೀರಿಲ್ಲ, ಟ್ಯಾಂಕರ್ ನೀರು ಕೂಡ ಕೊಳ್ಳಲು ಆಗ್ತಾ ಇಲ್ಲ. ಖಾಲಿ ಕೊಡ ಹಿಡಿದು ಬೀದಿಯಲ್ಲಿ ನಿಂತ ಮಹಿಳೆಯರು. ಶಾಸಕ ಎಸ್ ಟಿ ಸೋಮಶೇಖರ್ ಕ್ಷೇತ್ರದಲ್ಲಿ ಜನ ಪರದಾಡ್ತಿದ್ದಾರೆ. ಶಾಸಕರು, ಜಲಮಂಡಳಿ ಇವರೆಲ್ಲರಿಗೂ ಕೂಡ ನಾವು ದೂರನ್ನ ಕೊಟ್ಟಿದ್ದೀವಿ, ನಮ್ಮ ಪರಿಸ್ಥಿತಿಯನ್ನು ತಿಳಿಸಿದ್ದೀವಿ, ಆದ್ರೆ ಕೇರ್ಲೆಸ್ ಮಾಡ್ತಿದ್ದಾರೆ ಅಂತ ಈಗ ಅವರು ಗರಂ ಆಗಿರೋದು. ಬಿಬಿಎಂಪಿ BWSSBಗೆ ದೂರು ನೀಡಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬೇಸಿಗೆ ಆರಂಭದ ಜೊತೆಗೆ ಸಿಲಿಕಾನ್ ಸಿಟಿ ಜನರಿಗೆ ನೀರಿನ ದಾಹ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಜಲಕ್ಷಾಮ ಎದುರಾಗಿರುವಂತದ್ದು. ಅಂದ್ರೆ ಬೇಸಿಗೆ ಆರಂಭದಲ್ಲೇ ಜನರಿಗೆ ನೀರಿನ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಬಗ್ಗೆ ಟಿವಿ9 ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಾನೀಗ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಹರ್ಷ ಲೇಔಟ್ನ 14ನೇ ಕ್ರಾಸ್ ಅಲ್ಲಿ ಇದ್ದೀನಿ. ಇಲ್ಲಿಯ ಜನರಿಗೆ ಈಗಾಗಲೇ ನೀರಿನ ಸಮಸ್ಯೆ ತಲೆದೂರಿರುವಂತದ್ದು. ಅಂದ್ರೆ ಕಳೆದ ಒಂದೆರಡು ತಿಂಗಳಿಂದ ಕೂಡ ಇಲ್ಲಿಯ ಜನರಿಗೆ ನೀರಿನ ಸಮಸ್ಯೆ ಕಾಡ್ತಾ ಇದೆ. ನಮ್ಮ ಜೊತೆ ಈಗ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊದಲನೇದಾಗಿ ನೀರಿನ ಸಮಸ್ಯೆ ಎಷ್ಟು ದಿನದಿಂದ ಈ ಒಂದು ಏರಿಯಾಗೆ ಕಾಡ್ತಾ ಇದೆ, ಮತ್ತೆ ಇದಕ್ಕೆ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳೇನಾದ್ರು ಕೆಲಸ ಮಾಡಿದಾರ ಅಂತ? ಸರ್, ಯಾವ ಅಧಿಕಾರಿಗಳು ಇಲ್ಲಿ ಬಂದು ನೋಡಿಲ್ಲ. ನಮ್ಗೆ ತುಂಬಾ ಸಮಸ್ಯೆ ಇದೆ ನೀರಿಲ್ಲಿ. ಫಸ್ಟ್ ಒಂದು ಬೋರ್ ಇತ್ತು, ಅದು ಬೋರ್ ಬತ್ತೋಗಿದೆ. ಇವಾಗ ಇದರಿಂದ ನಾವು ಯಾವುದೇ ರೀತಿ ನೀರು ಬತ್ತಾ ಇಲ್ಲ. ಅದರೊಳಗೆ ನಮಗೆ CMC ಕಲೆಕ್ಷನ್ ಇಷ್ಟು ವರ್ಷ ಆದರೂ ಯಾರು ಬಂದು ಈ ಕಲೆಕ್ಷನ್ನೇ ಹಾಕೊಟ್ಟಿಲ್ಲ ನಮಗೆ. ಅಟ್ಲೀಸ್ಟ್ ಬಂದು ನಮ್ಗೆ CMC ಕಲೆಕ್ಷನ್ ಹಾಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಶಾಸಕರು ಬಂದು ನಾವು ಪರಿಶೀಲನೆ ಮಾಡ್ತೀವಿ, ಇನ್ನು ನಿಮಗೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಅವರಿಗೆ ಉದ್ಭವ ಆಗಿದೆ. ಯಾಕೆಂದರೆ ಎಲ್ಲ ಭಾಗಕ್ಕೂ CMC ನೀರು ಕನೆಕ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ 14ನೇ ಅಡ್ರೆಸ್ಗೆ ಮಾತ್ರ CMC ನೀರು ಕನೆಕ್ಷನ್ ಕೊಟ್ಟಿಲ್ಲ. ಹಾಗಾಗಿ ಅವರು ಖುದ್ದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರ ಸಮಯದ ಅಭಾವನೋ ಅಥವಾ ನಮ್ಮ ದುರದೃಷ್ಟವೋ ಗೊತ್ತಿಲ್ಲ. ನಮಗಿನ್ನ ಸೌಲಭ್ಯ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮ ಮೂಲಕ ಆದ್ರೂ ನಮಗೆ CMC ನೀರು ಕನೆಕ್ಷನ್ ಆಗಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಜಾಸ್ತಿ ನೀರಿನ ವ್ಯವಸ್ಥೆ ಬೇಕಾ? ನೀರು ಇಲ್ದ ಇರೋಣ. ಊಟ ಇಲ್ಲಂದ್ರೆ ಇರ್ಬೋದು ಸರ್, ನೀರಿಲ್ಲ ಅಂದ್ರೆ ಇರಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗೋರು, ಏನಕ್ಕೂ ನೀರಿಲ್ಲ. ಇನ್ನು 3 ತಿಂಗಳು ನೀರಿರಲ್ಲ. ಏನ್ ಮಾಡೋದು? ನಾವಂತೂ ಕೆಲ್ಸಕ್ಕೆ ಹೋಗೋರು ತುಂಬಾ ತೊಂದರೆ ಆಗ್ತಾ ಇದೆ. ಫಸ್ಟ್ ನೀರಿತ್ತು, ಇವಾಗ 14ನೇ ಕ್ರಾಸ್ ಅಲ್ಲಿ ಹೆವಿ ನೀರಿಂದು ಪ್ರಾಬ್ಲಮ್ ಆಗಿದೆ ಸರ್. ಇದು ನೀವೇ ನೋಡ್ಕೊಂಡು ಮಾಡ್ಬೇಕು ಸರ್. ಒಂದಲ್ಲ ಅಂತ 2 ಬೋರ್ ತೋಡಿಸಿದ್ರು. 2 ಬೋರು ನೀರು ಸಾಲ್ಟೇಜ್ ಬಂದಿದೆ. ಇವಾಗ ನಾವೇ ಈಗ ಕುಡಿಯೋ ನೀರೇನೋ 5 ರೂಪಾಯಿ ಕೊಟ್ಟು ನೀರು ತಂದು ಕುಡಿದ್ಬಿಡ್ಬೋದು. ಈಗ ಬಟ್ಟೆ ಹೋಗೋಕ್ಕೆ, ಸ್ನಾನ ಮಾಡೋಕ್ಕೆ, ಪ್ರತಿಯೊಂದಕ್ಕೂ ನೀರು ಬೇಕಲ್ಲ. ನೀರು ಇಲ್ದಿರ ಏನು ಮಾಡೋಕ್ಕಾಗುತ್ತೆ? ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.